ಹೊಸಮನೆ ಬೌದ್ಧ ಧಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷ ಸಾಹೇಬರು ದಿಗಂಬರ್ ಬೆಳಮಗಿ, ಬೌದ್ಧ ಧಮ್ಮ ಸಮ್ಮೇಳನದ ಗೌರವ ಅಧ್ಯಕ್ಷರು. ನಾವು ಈ ಸಂದರ್ಭದಲ್ಲಿ ಪತ್ರಿಕಾ ಮುಖಾಂತರ ಹೇಳುವುದು ಏನಂತಂದ್ರೆ, ಫೆಬ್ರವರಿ 12ನೇ ತಾರೀಕಿಗೆ ದೆಹಲಿಯ ಜಂತರ್ ಮಂತರ್ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಬೌದ್ಧರ ಸಮಾವೇಶವನ್ನು ಹಮ್ಮಿಕೊಂಡು ಒಂದು ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಏನು ಬಂತೆ ವಿನಾಚಾರ ಇದ್ದಾರೆ ಮತ್ತು ಹಲವಾರು ರಾಜ್ಯಗಳ ಬೌದ್ಧ ಭಿಕ್ಕುಗಳಿದ್ದಾರೆ, ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಆ ಒಂದು ಹೋರಾಟಕ್ಕೆ ಅನೇಕ ರಾಜಕೀಯ ಮುತ್ಸದ್ದಿಗಳು, ಬೌದ್ಧ ಪ್ರಿಯರು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಕಲಬುರಗಿ, ಕಲಬುರಗಿ, ಬೀದರ್, ಯಾದಗಿರಿ, ಬೆಂಗಳೂರು, ಮೈಸೂರು ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ಬಂತೇಜಿಯವರು ಬಂದು ಈ ಒಂದು ಕುರಿತಂತೆ ಎಲ್ಲಾ ಕಡೆನೂ ಪ್ರಚಾರವನ್ನ ಮಾಡಿದ್ದಾರೆ. ಹೀಗಾಗಿ ಆ ಒಂದು ಪ್ರಚಾರಾರ್ಥವಾಗಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿಂದ ಎಲ್ಲಾ ಜಿಲ್ಲೆಗಳಿಗೆ ಪಸರಿಸಿದೆ. ಈಗ ಫೆಬ್ರವರಿ 10ನೇ ತಾರೀಕಿಗೆ ಕಲಬುರಗಿಯಿಂದ ಹೊರಡ್ತಾ ಇದ್ದಾರೆ, ಬೀದರ್ನಿಂದ ಹೊರಡ್ತಾ ಇದ್ದಾರೆ, ಎಲ್ಲಾ ಕಡೆಯಿಂದನೂ ಹೊರಡ್ತಾ ಇದ್ದಾರೆ. ಎಲ್ಲರೂ ಶಾಂತ ರೀತಿಯಿಂದ ಆ ಒಂದು ದೆಹಲಿಯಲ್ಲಿ ನಡೀತಕ್ಕಂಥ ಹೋರಾಟದಲ್ಲಿ ಬಂದು ಭಾಗವಹಿಸಿ ತಾವೆಲ್ಲರೂ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೆ ಏನು ಉದ್ದೇಶ ಅಂತಂತಂದ್ರೆ, ಏನು BT ಆಕ್ಟ್ 1949 ಇದೆ, ಅದು ರದ್ದು ಮಾಡಿ ಸಂಪೂರ್ಣ ಬೌದ್ಧರ ವಶಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಮುಖ್ಯ ಹೋರಾಟ ಆಗಿದೆ, ಹೋರಾಟದ ಮುಖ್ಯ ಉದ್ದೇಶ ಆಗಿದೆ. ಈಗಾಗಲೇ 1949 ಅಂತಕ್ಕಂಥ ಒಂದು ಆಕ್ಟ್ ಬಗ್ಗೆ 1 ವರ್ಷದಿಂದ ಹೋರಾಟ ನಡೆದಿದೆ. ಬೇರೆ ಬೇರೆ ಏನು ಬ್ರಿಟಿಷ್ ಕಾಲದಲ್ಲಿ ಇರ್ತಕ್ಕಂಥ ಎಲ್ಲ ಕಾಯ್ದೆಗಳು ರದ್ದಾಗಿವೆ, ಆ ಬೇರೆ ಬೇರೆ ರಾಜ್ಯಗಳಲ್ಲಿ ರದ್ದಾಗಿವೆ. ಇದೊಂದು ಬಿಹಾರದಲ್ಲೂ ಈ ಕಾಯ್ದೆ ರದ್ದಾಗಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬಿಹಾರ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರವಾಗಿರ್ಬೋದು, ತಕ್ಷಣ ಎಚ್ಚೆತ್ತುಕೊಂಡು ಹೋರಾಟಕ್ಕೆ ಸ್ಪಂದಿಸಿ ನ್ಯಾಯ ಕೊಡಬೇಕಂತೇಳಿ ನಾವು ಹೋರಾಟದ ಮುಖಾಂತರ ವಿನಂತಿಸಿಕೊಳ್ತಾ ಇದ್ದೇವೆ. ಒಂದು ವೇಳೆ ಈ ನಮ್ಮ ಒಂದು ಹೋರಾಟಕ್ಕೆ ಬೆಲೆ ಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಿರಂತರವಾದ ಹೋರಾಟವನ್ನ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರ ಮತ್ತು ಬಿಹಾರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಅದೆಲ್ಲ ಏನಾದರೂ ಅನಾಹುತಗಳಾದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೊಣೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಪ್ರೋಗ್ರಾಮ್ ರಾಮಲೀಲಾ ಮೈದಾನ್, ಜಂತರ್ ಮಂತರ್, ನವದೆಹಲಿ. ಇಲ್ಲಿ 10ನೇ ತಾರೀಕು ಬೆಳಗ್ಗೆ ಕರ್ನಾಟಕ ಎಕ್ಸ್ಪ್ರೆಸ್ ಮುಖಾಂತರ ಬೆಳಗ್ಗೆ 5:30 ಗಂಟೆಗೆ ಹೊರಡ್ತಾ ಇದೆ. ಅದು ಇಲ್ಲಿರ್ತಕ್ಕಂಥ ದಿಗಂಬರ್ ಬೆಳಮಗಿಯವರ ಒಂದು ನೇತೃತ್ವದಲ್ಲಿ ಹೊರಡ್ತಾ ಇದ್ದಾರೆ. ಕರ್ನಾಟಕದಿಂದ ಅಸಂಖ್ಯಾತ ಜನರು ಹೊರಡ್ತಾ ಇದ್ದಾರೆ. ಮೈಸೂರಿಂದ ಬರ್ತಾ ಇದ್ದಾರೆ, ಬೆಂಗಳೂರಿಂದ ಬರ್ತಾ ಇದ್ದಾರೆ, ಕೋಲಾರದಿಂದ ಬರ್ತಾ ಇದ್ದಾರೆ, ತುಮಕೂರಿಂದ ಬರ್ತಾ ಇದ್ದಾರೆ, ಚಿತ್ರದುರ್ಗದಿಂದ ಬರ್ತಾ ಇದ್ದಾರೆ, ಬಳ್ಳಾರಿಯಿಂದ ಬರ್ತಾ ಇದ್ದಾರೆ. ಆಮೇಲೆ ಏನು ಬೇರೆ ಬೇರೆ ವಿಜಯನಗರ ಜಿಲ್ಲೆ ಇದೆ, ಎಲ್ಲ ಜಿಲ್ಲೆಗಳಿಂದ ಬಹಳಷ್ಟು ಜನ ಹೊರಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಶಾಬಾದ್ ಆಗಿರ್ಬೋದು, ಚಿತ್ತಾಪುರ ಆಗಿರ್ಬೋದು, ಆಮೇಲೆ ಜವರಿಗೆ ಆಗಿರ್ಬೋದು, ಆಳಂದ್ ಆಗಿರ್ಬೋದು, ಕಲಬುರಗಿ ನಗರದಲ್ಲಿರ್ತಕ್ಕಂಥ ಎಲ್ಲ ಬೌದ್ಧ ಉಪಾಸಕರಾಗಿರ್ಬೋದು, ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ. ಇದೊಂದು ಅತ್ಯಂತ ಮಹತ್ವದಾದಂಥ ಹೋರಾಟ ಆಗಿರೋದ್ರಿಂದ ಎಲ್ಲ ಬೌದ್ಧ ಪ್ರಿಯರು ಭಾಗವಹಿಸ್ತಾ ಇದ್ದಾರೆ. ಈ ರೀತಿ ಪ್ರೋಗ್ರಾಮ್ಗಳು ಆಗಿಲ್ಲ. ಏನು ಹಿಂದೆ ಜಪಾನಿನ ಸುರೈ ಸಸೈ ಅಂತಕ್ಕಂಥ ಬಂತೇಜಿ ಅವರೇನಿದ್ರು, ಅವರ ಒಂದು ನೇತೃತ್ವದಲ್ಲಿ ಬಹಳಷ್ಟು ಹೋರಾಟ ನಡೆದಿತ್ತು. ಅದಕ್ಕಿಂತ ಹಿಂದೆ ಏನು ಅನಾಗರಿಕ ಧಮ್ಮಪಾಲ್ ಅಂತಕ್ಕಂಥ ಬಂತೇಜಿ ಶ್ರೀಲಂಕಾದವರಿದ್ದರು, ಅವರು ಕೂಡ ಹೋರಾಟವನ್ನು ಮಾಡಿದರು, ಆದರೂ ಕೂಡ ಕ್ಯಾರಿ ಅಂತ ಇಲ್ಲ. ಸೊ ಆ ಕಾರಣಕ್ಕಾಗಿ ಇದು ಒಂದು ವರ್ಷದಿಂದ ಹೋರಾಟ ನಡೀತಾ ಇದೆಯಲ್ಲ, ಆ ಹೋರಾಟ ಯಶಸ್ವಿ ಆಗಬೇಕಂತಕ್ಕಂಥ ಉದ್ದೇಶದಿಂದ ಬೃಹತ್ ಹೋರಾಟ ಇದು. ಏನು ಕರೋಯ ಮರೋ ಅಂತಕ್ಕಂಥದ್ದು ಒಂದು ಮುಖ್ಯ ಉದ್ದೇಶ ಆಗಿದೆ. ನನ್ನ ಹೆಸರು AB ಹೊಸಮನೆ.